ಶ್ರೀಗುರುಭ್ಯೋ ನಮಃ ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಯುಗಾದಿಯ ಪರಮ ಪವಿತ್ರವಾದ ಶ್ರೇಷ್ಠವಾದ ಈ ದಿನ ಭಗವಂತನ ವಿಶೇಷವಾದ ಅನುಗ್ರಹವನ್ನು ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಯಾವುದೇ ಒಂದು ಉತ್ಸವವಾಗಬೇಕಾದರೆ ಭಗವಂತನ ವಿಶೇಷವಾದ ಕೃಪೆ ಅನುಗ್ರಹ ಇದ್ದಾಗ ಅದು ನಿಜವಾದ ಅರ್ಥದಲ್ಲಿ ಉತ್ಸವವಾಗುತ್ತೆ. ಆದ್ದರಿಂದಲೇ ಪರಮಾತ್ಮನಿಗೆ ಮಹಾವಿಷ್ಣು ಅಂತ, ಸರ್ವೋತ್ತಮನಾದ ವಿಷ್ಣು ಅನ್ನುವುದಕ್ಕೆ ಮಹಾವಿಷ್ಣು ಅಂತ ಒಂದರ್ಥ. ಆದರೆ ಮಹಾ ಅಂದರೆ ಉತ್ಸವ, ಮಹಾ ಉದ್ಧವ ಉತ್ಸವ. ಆ ಎಲ್ಲ ಉತ್ಸವಗಳಲ್ಲಿ ಆವಿಷ್ಟನಾಗಿ ಉತ್ಸವಗಳಿಗೆ ಉತ್ಸವತ್ವವನ್ನು ಕೊಡುವವನು ಪರಮಾತ್ಮ ಅನ್ನುವುದಕ್ಕೋಸ್ಕರ ಅವನು ಮಹಾವಿಷ್ಣು. ಅಂತಹ ಭಗವಂತನೇ ಸಂವತ್ಸರ, ಅವನೇ ಯುಗಾದಿಕೃತ್. ವಿಷ್ಣು ಸಹಸ್ರನಾಮಗಳಲ್ಲಿ ತಿಳಿಸುವಂತೆ ಭಗವಂತನೇ ಯುಗಗಳಿಗೆ ಆದಿಯಾಗಿ ನಿಂತು ಎಲ್ಲ ಯುಗಗಳ ಪ್ರಾರಂಭ ಮಾಡುವ ಯುಗಾದಿಗಳನ್ನು ಮಾಡುವವನೇ ಅವನೇ ಸಂವತ್ಸರ. ಸಮ್ಯಗ್ ವತ್ಸಾನ್ ರಮಯತಿ. ಎಲ್ಲ ಜೀವರಾಶಿಗಳನ್ನು ಮಕ್ಕಳಂತೆ ಪ್ರೀತಿಯಿಂದ ರಕ್ಷಣೆ ಮಾಡುವ ಸಂವತ್ಸರನೂ ಅವನೇ. ಎಷ್ಟು ಚೆನ್ನಾಗಿ ವಿಷ್ಣು ಸಹಸ್ರನಾಮ ಹೇಳುತ್ತದೆ ಅಂದರೆ ಉಗ್ರ ಸಂವತ್ಸರ ಅಂತ. ತಪ್ಪು ಮಾಡಿದರೆ ಕಣ್ಣು ತೆಗೆದು ತಂದೆ ಮಕ್ಕಳಿಗೆ ಬೆದರಿಸುವಂತೆ ಉಗ್ರಹ. ಮಾಡಬಾರದ ಕರ್ಮಗಳನ್ನು ಮಾಡಿದಾಗ ಶಾಸನ ಮಾಡುವುದು ಅದೇ ಭಗವಂತ. ಪರಮಾತ್ಮನ ಆಜ್ಞೆಯಂತೆ ವಿಹಿತ ಕರ್ಮಗಳನ್ನು ಮಾಡಿ ಸನ್ಮಾರ್ಗದಲ್ಲಿ ನಡೆದರೆ ಸಂವತ್ಸರ ಸಮ್ಯಗ್ ವತ್ಸಾನ್ ರಮಯತಿ. ಪ್ರೀತಿಯಿಂದ ತೊಡೆಯ ಮೇಲೆ ಕೂಡಿಸಿಕೊಂಡು ರಕ್ಷಣೆ ಮಾಡಿ ಅನುಗ್ರಹ ಮಾಡುವವನೂ ಆ ಭಗವಂತನೇ. ಅಂತಹ ನಮ್ಮೆಲ್ಲರನ್ನು ನಾವು ಮಾಡುವ ಅಲ್ಪ ಭಕ್ತಿಗೆ ಸಂತುಷ್ಟನಾಗಿ ಮಕ್ಕಳಂತೆ ರಕ್ಷಣೆ ಮಾಡುವ, ಮಕ್ಕಳಂತೆ ಅಂದರೆ ನಿಜವಾಗಿಯೂ ಮಕ್ಕಳೇ ನಾವೆಲ್ಲ, ನಮ್ಮೆಲ್ಲರನ್ನ ರಕ್ಷಣೆ ಮಾಡುವ ಆ ಪರಮಾತ್ಮನನ್ನು ನಾವು ಸ್ಮರಿಸಬೇಕು. ಕೆಲವರಿಗೆ ಇದು ಪರಾಭವ ನಾಮ ಸಂವತ್ಸರ ಅಂತ ಹೆಸರು ಕೇಳಿ ಭಯ. ದೇವರ ಸ್ಮರಣೆ ಇದ್ದವರಿಗೆ ಯಾವ ಭಯವೂ ಬೇಡ. ಭಗವಂತ ಎಲ್ಲರನ್ನ ಪರಾಭವಗೊಳಿಸ್ತಾನೆ ಅನ್ನೋದಕ್ಕಾಗಿ ಅವನು ಪರಾಭವ. ದುಷ್ಟಶಕ್ತಿಗಳನ್ನು ದಮನ ಮಾಡ್ತಾನೆ. ಒಳಗಿರುವ ಕಾಮಕ್ರೋಧ ಲೋಭ ಮೋಹಮದ ಮಾತ್ಸರ್ಯಗಳೆಂಬ ಅಂತಃಶತ್ರುಗಳ ಪರಾಭವವನ್ನೂ ಮಾಡ್ತಾನೆ. ಮಾಡಬೇಕು ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನೂ ಸಲ್ಲಿಸಬೇಕು. ಆ ಅಂತಃಶತ್ರುಗಳ ಪರಾಭವವನ್ನು ಮಾಡಿ ಸಾಧನೆಗೆ ವಿಘ್ನ ಆಗುವ ಹೊರಗಿನ ಬಾಹ್ಯ ದುಷ್ಟಶಕ್ತಿಗಳನ್ನು ದೂರ ಮಾಡಿ ನಿರ್ವಿಘ್ನವಾಗಿ ಮೋಕ್ಷ ಸಾಧನೆಯನ್ನು ಮಾಡಿಸು, ಧರ್ಮ ಕಾರ್ಯಗಳು ನಮ್ಮಿಂದ ನಡೆಯುವಂತೆ ಮಾಡುವಂತ ಆ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಧರ್ಮ ಕಾರ್ಯಗಳನ್ನೆಲ್ಲ ನಮ್ಮಿಂದ ಮಾಡಿಸಿ ಜ್ಞಾನವನ್ನು ನೀಡಿ ಮುಂದೆ ಪರಮಾತ್ಮ ನಮಗೆಲ್ಲ ಭವ ಅಂದರೆ ಸಂಸಾರ, ಅಭವ ಅಂದರೆ ಸಂಸಾರಕ್ಕೆ ವಿರುದ್ಧವಾದ ಮೋಕ್ಷ. ಆ ಮೋಕ್ಷವನ್ನು ನಮಗೆಲ್ಲ ಪರಮಾತ್ಮ ಕರುಣಿಸಬೇಕು. ಪರಾಭವ ಅಂತ, ಪರೇ ತನ್ನಿಂದ ಭಿನ್ನರಾದ
ಉತ್ತಮ ಜೀವರಾಶಿಗಳೇನಿದ್ದಾರೆ, ಪರಶಬ್ದಕ್ಕೆ ಎರಡರ್ಥ, ಭಿನ್ನ, ಉತ್ತಮ. ತನ್ನಿಂದ ಭಿನ್ನರಾದ ಉತ್ತಮರಾದ ಮುಕ್ತಿಯೋಗ್ಯರಾದ ಸಜ್ಜನರು, ಧಾರ್ಮಿಕರು, ಭಗವದ್ಭಕ್ತರು ಅಂತ ಯಾರಿದ್ದಾರೋ ಅವರೆಲ್ಲರಿಗೂ ಅಭವ, ಮೋಕ್ಷವನ್ನು ಕೊಡುವವನು. ಆದ್ದರಿಂದ ಪರಮಾತ್ಮನಿಗೆ ಪರಾಭವ, ಪರೇಶಾಂ ಮುಕ್ತಿಯೋಗ್ಯಾನಾಂ ಅಭವ ಮೋಕ್ಷ ಏನ ಸಹ ಪರಾಭವ. ಶತ್ರುಗಳನ್ನೆಲ್ಲ, ಕಾಮಕ್ರೋಧಾದಿಗಳನ್ನು ಮೊದಲಿಗೆ ಪರಾಭವಗೊಳಿಸಿ ಮುಂದೆ ಮೋಕ್ಷವನ್ನೇ ಕೊಟ್ಟು ಅನುಗ್ರಹ ಮಾಡುವಂತಹ ಆ ಪರಾಭವನ ಸ್ವಯಂ ಪರಾಭವ, ಪರ ಸರ್ವೋತ್ತಮ, ಅಭವ ನಿತ್ಯ ಮುಕ್ತ ಅನಾದಿ ಕಾಲದಿಂದಲೂ ಅಂತಹ ಆ ಪರಮಾತ್ಮನನ್ನು ನಾವು ವಿಶೇಷವಾಗಿ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿ ಇಡೀ ಸಂವತ್ಸರ ಸಾಧನೆ ಮಾಡುವುದಕ್ಕೆ ಅನುಕೂಲವಾಗಲಿ. ಗುರುವಾರ ಪ್ರಾರಂಭ. ಗುರು ಬೃಹಸ್ಪತಿಯೇ ಈ ಸಂವತ್ಸರದ ರಾಜ. ವಿಶೇಷವಾಗಿ ಯಜ್ಞಯಾಗಾದಿ ಸತ್ಕರ್ಮಗಳು, ಭಗವಂತನ ಪೂಜೆ ಆರಾಧನೆ ಹಾಗೂ ಪಾಠ ಪ್ರವಚನಗಳು, ವೇದಶಾಸ್ತ್ರಗಳ ಅಧ್ಯಯನಗಳು ಇವುಗಳೆಲ್ಲದರ ಅಭಿವೃದ್ಧಿ ಆಗ್ತದೆ ಅಂತ ಸಂವತ್ಸರದ ಫಲದಲ್ಲಿ ತಿಳಿಸಿದ್ದಾರೆ. ಯುದ್ಧ ಆಗ್ತದೆ, ರಾಜರ ಮಧ್ಯದಲ್ಲಿ ಯುದ್ಧ ನಡೀತದೆ. ಆದರೆ ವಿಶೇಷವಾಗಿ ಜ್ಞಾನದ ಅಭಿವೃದ್ಧಿ, ಪಾಠ ಪ್ರವಚನಗಳ ಅಭಿವೃದ್ಧಿ, ಯಜ್ಞಯಾಗಾದಿಗಳ ಅಭಿವೃದ್ಧಿ, ಸತ್ಕರ್ಮಗಳ ವಿಶೇಷವಾದ ಅನುಷ್ಠಾನ ಸಜ್ಜನರಿಗೆ ಮಾಡುವುದಕ್ಕೆ ಎಲ್ಲ ಅನುಕೂಲತೆಗಳು ಈ ಸಂವತ್ಸರದಲ್ಲಿದೆ ಎನ್ನುವುದನ್ನು ತಿಳಿಸಿದ್ದಾರೆ. ಅದೆಲ್ಲ ಅಭಿವೃದ್ಧಿಯಾಗಲಿ. ಅಂತಹ ಒಂದು ಒಳ್ಳೆಯ ಅವಕಾಶದ ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ನಾವೆಲ್ಲ ಸಿದ್ಧರಾಗಿ ದೇವರಲ್ಲಿ ಬೇಡಿಕೊಂಡು ಹೆಚ್ಚು ಹೆಚ್ಚು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ದೇವರ ಮಹಿಮೆಯನ್ನು ತಿಳಿದುಕೊಂಡು ಸಂವತ್ಸರವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಯುದ್ಧ ನಡೆದರೂ ಕೂಡ ಎಲ್ಲರಿಗೆ ಕ್ಷೇಮವಾಗಲಿ, ಸಜ್ಜನರಿಗೆ ಕ್ಷೇಮ ಆಗಲಿ, ಮಂಗಲ ಆಗಲಿ, ಯಾರಿಗೂ ಅನರ್ಥವಾಗದೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಭಗವಂತನ ಕೃಪೆಯಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲ ಭಗವದ್ಭಕ್ತರಿಗೂ ಕೂಡ ನಮ್ಮ ಗುರುಗಳನ್ನು ಆರಂಭ ಮಾಡಿಕೊಂಡು ಎಲ್ಲ ಗುರುಗಳಲ್ಲಿ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರಲ್ಲಿ ಅಂತರ್ಯಾಮಿಯಾದ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ, ವಂಶರಾಮ ಪ್ರಸನ್ನ ವಿಠ್ಠಲ ದೇವರ ಪರಿಪೂರ್ಣವಾದ ಅನುಗ್ರಹವಾಗಲಿ, ಎಲ್ಲವೂ ಮಂಗಲವಾಗಲಿ, ಶ್ರೇಯಸ್ಸಿನ ಅಭಿವೃದ್ಧಿಯಾಗಲಿ ಎಂಬುದಾಗಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀ ಗುರುಭ್ಯೋ ನಮಃ. ఈనాడు యుగాది పరాభవనామ సంవత్సరము చాలా ఉత్తమమైనటువంటి ఫలముంది. అంతటా ధర్మ కార్యాలు, జ్ఞాన కార్యాలు, యజ్ఞయాగాదులు విశేషంగా పెరుగుతాయి. అంతటా సస్యశ్యామలంగా ఉంటుంది. ఇటువంటి ఈ శ్రేష్ఠ సంవత్సరమునందు అందరికీ భగవద్భక్తులకు ఈ పరాభవ సంవత్సర నియామకుడైన ఆ పరాభవనామక భగవంతుడు అన్ని దుష్ట శక్తులని పరాభవించి ఓడించి విశేషమైన ధర్మాన్ని, జ్ఞానాన్ని, సజ్జనాలను రక్షించే శక్తి కలిగిన ఆ సర్వోత్తముడైన భగవంతుడు అతని అనుగ్రహంతో అందరికీ మంగళం కానీ, అభివృద్ధి కానీ, సన్మార్గంలో విశేషమైన ప్రవృత్తి రాని అని ఆ భగవంతుని పాదారవిందమనందు మన ఉపాస్యమూర్తులైన గురువుల అంతర్యామి అయిన శ్రీమన్ మధ్వాచార్యులు అంతర్యామి అయిన శ్రీమన్ మూలరామ దిగ్విజయరామ వేదవ్యాస వంశరామ ప్రసన్న విఠ్ఠల ఆ భగవంతుని పాదారవిందమనందు ప్రార్థన చేస్తాం. श्री गुरुभ्यो नमः. पराभव संवत्सराच्या युगादीच्या या पवित्र उत्सवामध्ये आपल्या गुरुच्या अंतर्यामी असणाऱ्या श्रीमन मध्वाचार्यांच्या अंतर्यामी असणाऱ्या श्रीमन मूळराम दिग्विजयराम वेदव्यास वंशराम प्रसन्न विठ्ठलरूपी परमात्म्याच्या चरणी अत्यंत भक्तीने आम्ही प्रार्थना करतो. सर्व सज्जनांना ज्ञान, भक्ती, वैराग्य, आयुर, आरोग्य, ऐश्वर्य इत्यादी सर्व सौभाग्य देऊन धर्मकार्यामध्ये विशेष प्रवृत्ती दे. शास्त्र पाठ प्रवचन
सच्छास्त्र श्रवण, हरिकीर्तन, नामस्मरण या कार्यामध्ये यश दे म्हणून भगवंताच्या चरणी प्रार्थना करतो. परमात्मा सर्वोत्तम आहे. सर्वांना अभव मोक्ष देणारा, पर उत्तम योग्य जीवांना अभव देणारा, मोक्ष देणारा परमात्मा पराभव नामक आहे. त्या परमात्म्याचा अनुग्रह सर्व सज्जनांना होऊ दे म्हणून वारंवार भगवंताच्या चरणी प्रार्थना करतो. श्री गुरुभ्यो नमः. हमारे देश में धार्मिक उत्सवों का बहुत बड़ा महत्व है. उनमें युगादि एक श्रेष्ठ उत्सव है. इस दिन संवत्सर का प्रारंभ होता है. पूरे संवत्सर में अच्छी तरह से भगवान की पूजा करने के लिए, धर्म कार्य करने के लिए और भगवान के बारे में शास्त्रों के माध्यम से विशेष रूप से ज्ञान पाने के लिए प्रयत्न करना है. इसलिए कोई विघ्न न आए, इसलिए निर्विघ्न रूप से सर्व सत्कर्म करने के लिए भगवान के चरणों में भक्ति भाव से प्रार्थना करनी है. और इस शुभ अवसर पर सभी लोगों को शुभ संकल्प करना है. हम पूरे संवत्सर में धर्म से जीवन करते हैं और धर्म के लिए कुछ भी करने के लिए तैयार हैं. हमारे उपास्य मूर्ति भगवान श्री रामचंद्र के अनुग्रह के लिए सभी देशों में रहने वाले सर्व सज्जनों के उद्धार के लिए, कल्याण के लिए, मंगल और क्षेम के लिए श्री राम नाम का जप भी करते हैं. इस प्रतिज्ञा करके भगवान के चरणों में सभी लोग प्रार्थना कीजिए. पूरा संवत्सर मंगल हो जाए. हम भी प्रार्थना करेंगे. श्रीमन मूल राम दिग्विजय राम वेदव्यास वंश राम प्रसन्न विठ्ठल के चरणों में, भगवान श्री विष्णुपद के चरणों में भक्ति से प्रार्थना करते हैं. सबको शुभ हो जाए, मंगल हो जाए. राम 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 राम. राम 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 राम. जय श्री राम.